ಹಾಸನಾಂಬೆಯ ದರ್ಶನೋತ್ಸವಕ್ಕೆ 7ನೇ ದಿನ ಖುದ್ದು ಉಸ್ತುವಾರಿ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಸರದಿ ಸಾಲನ್ನ ವೀಕ್ಷಣೆ ಮಾಡ್ತಾರಂಥದ್ದು. ಅವರೇ ನೇರವಾಗಿ ಮಾತಾಡ್ತಾ ಹೋಗ್ತೀನಿ. ಸರ್, ಸರದಿ ಸಾಲನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ, ಸಾಕಷ್ಟು ಬಾರಿ ಬಂದಿದ್ದೀರಾ. 1000 ರೂಪಾಯಿ ಕ್ಯೂ ಇರ್ಬೋದು, 300 ರೂಪಾಯಿ ಕ್ಯೂ ಇರ್ಬೋದು, ಕಾಮನ್ ಕ್ಯೂ. ನೀವೇನು ಎಕ್ಸ್ಪೆಕ್ಟೇಷನ್ ಮಾಡಿದ್ರಿ? ಅದಕ್ಕಿಂತ ಜಾಸ್ತಿ ಕ್ರೌಡ್ ಬರ್ತಾ ಇದೆ ಅನ್ಸಲ್ವಾ? ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಡಬಲ್ ಕ್ರೌಡ್ ಬಂದಿದೆ. ನಿನ್ನೆ ಸೋಮವಾರ 1,09,000 ಹೋದ ವರ್ಷ ಬಂದಿದ್ರು. ಇದೇ ವರ್ಷ ನಿನ್ನೆ ದಿನ ಸೇಮ್ ಡೇ 2,29,000 ಜನ ಬಂದಿದ್ದಾರೆ ನಿನ್ನೆ ಸೋಮವಾರ. ಇವತ್ತು ಸ್ವಲ್ಪ ಕಡಿಮೆ ಆಗುತ್ತೆ ಅಂದರೆ ಬಹುಶಃ 2,50,000 ದಾಟುತ್ತೆ. ಇವತ್ತು 2,50,000 ದಾಟುತ್ತೆ ಇವತ್ತು ಮಂಗಳವಾರ. ಸೊ ಹಾಗಾಗಿ ಸ್ವಾಭಾವಿಕವಾಗಿ ಟೈಮ್ ಜಾಸ್ತಿ ತಗೊಳ್ತಾ ಇದೆ. ಬೇರೆ ಎಲ್ಲ ಇದೆ, ಸರಿ ಇದೆ, ಎಲ್ಲನೂ ನಡೀತಾ ಇದೆ, ಕ್ಲೀನ್ಲಿನೆಸ್ ಮೇಂಟೈನ್ ಆಗ್ತಾ ಇದೆ, ಸೇಫ್ಟಿ ಇದೆ, ಮತ್ತು ಟಾಯ್ಲೆಟ್ಸು ಕ್ಲೀನಾಗಿ ಇಟ್ಟಿದ್ದೇವೆ. ಅರೌಂಡ್ ದ ಕ್ಲಾಕ್ ಎಲ್ಲ ಕೆಲಸ ಮಾಡ್ತಾ ಇದೆ. ಬಂದವ್ರಿಗೆಲ್ಲ ಪ್ರಸಾದ ಕೊಡ್ತಾ ಇದ್ದೀವಿ, ಲಾಡು ಎಲ್ಲನೂ ಸಿಗ್ತಾ ಇದೆ. ಟೈಮ್ ಮಾತ್ರ ಜಾಸ್ತಿ ತಗೋತಾ ಇದೆ. ಸಾಕಷ್ಟು ಜನ ಬಂದಿರು ಸರ್. 1 ಗಂಟೆಯಲ್ಲಿ ದರ್ಶನ ಆಗ್ತಾ ಇದೆ, 1.5 ಗಂಟೆಯಲ್ಲಿ ಕಾಮನ್ ಕ್ಯೂ ಅಲ್ಲೇ ದರ್ಶನ ಆಗ್ತಾ ಇದೆ ಅಂದ್ರೆ ಒಂದು ಸುದ್ದಿ. ಈಗ ಮೌತ್ ಟು ಮೌತ್ ಆಡಿದಾಗ ಆಟೋಮೆಟಿಕ್ ಆಗಿ ಕ್ರೌಡ್ ನಿನ್ನೆವರೆಗೂ ಅದೇ ರೀತಿ ಇತ್ತು. ಎಸ್ಪೆಷಲಿ ಭಾನುವಾರ ನಾವು ಶನಿವಾರನೇ ಹೈಯೆಸ್ಟ್ ಅಂತ ತಿಳ್ಕೊಂಡ್ವಿ. ಶನಿವಾರ ಭಾನುವಾರನೂ 2 ಗಂಟೆ ಒಳಗಡೆ ದರ್ಶನ ಆಗೋಯ್ತು, 1 ಗಂಟೆ ಒಳಗೂ ಆಗೋಯ್ತು. ಮಂಗಳವಾರ ಇವತ್ತು ಬೆಳಿಗ್ಗೆ 5-6 ಗಂಟೆಯಲ್ಲಿನೂ ಕೂಡ 1-1.5 ಗಂಟೆಯಲ್ಲಿ ದರ್ಶನ ಆಗಿದೆ ಇವತ್ತು ಬೆಳಗಿನ ಜಾವ. ಆದರೆ ಈಗ ಏನಾಗಿದೆ, 5 ಗಂಟೆ ಟೈಮ್ ತಗೊಳ್ತಾ ಇದೆ. ಬಹುಶಃ ಇವತ್ತು ಸಂಜೆವರೆಗೂ ಇದೇ ರೀತಿ ಇರುತ್ತೆ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ನಾಳೆಯಿಂದ ಯಾರೇ ಬಂದರೂ ಕೂಡ ಬಹುಶಃ 5 ಗಂಟೆ ಅಷ್ಟು ದರ್ಶನಕ್ಕೆ ಟೈಮ್ ಬೇಕಾಗುತ್ತೆ ಅಂತ 4-5 ಗಂಟೆ 4ರಿಂದ 5 ಗಂಟೆ ಮನಸ್ಸಲ್ಲಿ ತಯಾರಿ ಮಾಡಿಕೊಂಡೇ ಬರಬೇಕು ನೀವು. ಇವತ್ತು ಈಗಲೂ ಕೆಲವು ಕೇಳಿದರು, ಏನು ಸರ್ 10:30 11 ಗಂಟೆಗೆ ಬಂದ್ವಿ, ಈಗ ದರ್ಶನ ಆಗ್ತಾ ಇದೆ ಅಂತ. ಜನ ಹಂಗಿದ್ದಾರೆ, ಯಾಕಂದರೆ ದರ್ಶನ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಬರೋರ ಸಂಖ್ಯೆ ಡಬಲ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಕಳೆದ ವರ್ಷ ಸರ್ ಇದೇ ಬಾರಿಗೆ ಸುಮಾರು 1 ಲಕ್ಷದ 1.25 ಲಕ್ಷ ಇದ್ರು, ಆದರೆ ಈ ಬಾರಿ 1 to ಡಬಲ್ ಆಗಿದೆ. ಹೋದ ವರ್ಷ ನಾವು ಈ ದಿನಗಳು ನೋಡಿದ್ದೇವೆ, ಸೋಮವಾರ ಮಂಗಳವಾರ ಎಲ್ಲ 1 ಲಕ್ಷ ರೇಂಜಲ್ಲಿ ಇರ್ತಾ ಇತ್ತು. ಈ ವರ್ಷ 2.5 ಲಕ್ಷ ಬರ್ತಾ ಇದ್ದಾರೆ ಪ್ರತಿದಿನ. ಸೊ ಬಂದವರಿಗೆ ನಾವು ಹರಸಾಹಸ ಮಾಡಿ ಅವ್ರಿಗೆ ದರ್ಶನ ಮಾಡಿಸ್ತಾನೇ ಇದ್ದೀವಿ, ಮಾಡಿಸ್ತೇವೆ. ಯಾರು ಬಂದವ್ರಿಗೆ ಹೋದ ವರ್ಷ 10 ಗಂಟೆ ಕಾದಿದ್ದಾರೆ, 15 ಗಂಟೆ ಕಾದಿದ್ದಾರೆ. ಇದೇ ಲೈನಲ್ಲಿ ಇಲ್ಲಿ ಬರೋರು ತುಂಬ ಜನ ಪ್ರತಿ ವರ್ಷ ಬರ್ತಾರೆ. ಮೊದಲನೇ ಬಾರಿ ಬರೋರು ಇದ್ದಾರೆ, ಆದರೆ ಪ್ರತಿ ವರ್ಷ ಬರೋರು ಇದ್ದಾರೆ. ಅವರೇ ಹೇಳಿದ್ರು, ಸರ್ ಹೋದ ವರ್ಷ 1 ದಿನ ಎಲ್ಲ ಕಾದು ದರ್ಶನ ಇಲ್ಲದೆ ವಾಪಸ್ ಹೋಗಿದ್ದೀವಿ ಅಂತ ಹೇಳಿದ್ರು. ಸುಮಾರು ಜನ, ಒಬ್ರಿಬ್ಬರಲ್ಲ. 10 ಗಂಟೆ ಕಾದಿದ್ವಿ ಸರ್, 15 ಗಂಟೆ ಕಾದಿದ್ವಿ ಅಂತ ಹೇಳಿದವರು ತುಂಬ ಇದ್ದಾರೆ. ಅಂಥವ್ರಿಗೂ ಕೂಡ ಈ ವರ್ಷ ಡಬಲ್ ಕ್ರೌಡ್ ಬಂದ್ರೂ ಒಂದು 3-4 ಅವರ್ಸಲ್ಲಿ ದರ್ಶನ ಮಾಡಿಸ್ತಾ ಇದ್ದೀವಿ. ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೇ ಜನ ಬಂದರೂ ಕೂಡ ನಮಗೆ ಎಷ್ಟೇ ಬರ್ಡನ್ ಆದರೂ ಪರವಾಗಿಲ್ಲ. ಜನ ಅಪೇಕ್ಷೆ ಪಡುವಾಗ ಜನಗಳ ಅಪೇಕ್ಷೆಯನ್ನು ಈಡೇರಿಸೋದು ನಮ್ಮ ಧರ್ಮ ಮತ್ತು ನಮಗೆ ಅದೇ ಒಂದು ಕರ್ತವ್ಯ, ಸಂತೋಷ. ಸೊ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಬಟ್ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡೋದು, ಎಲ್ಲದಕ್ಕೂ ನಮ್ಮ ಮಾತಿಂದ ನಾವು ಒಂಚೂರು ಹಿಂದೆ ಸರಿಯಲ್ಲ, ಆದರೆ ಬರೋರು ಒಂದು 4-5 ಅವರ್ಸ್ ಆಗುತ್ತೆ ದರ್ಶನ ಅಂತ ತಯಾರಾಗಿ ಮಾನಸಿಕವಾಗಿ ಬನ್ನಿ. ಕಡೆಯದಾಗಿ ಸರ್, ಜಿಲ್ಲಾಡಳಿತ ಇರ್ಬೋದು, ಉಸ್ತುವಾರಿ ಸಚಿವರ ಸೂಚನೆ ಮೇರೆಗೆ ಜಿಲ್ಲಾಡಳಿತ ಸಾಕಷ್ಟು ಕೆಲಸ ಮಾಡಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕಂದಾಯ ಅಧಿಕಾರಿಗಳು ಇರ್ಬೋದು, ಸಾಕಷ್ಟು ಕೆಲಸ ಮಾಡಿದ್ದಾರೆ. ಈಗ CM ಕೂಡ ಬರ್ತಾ ಇದ್ದಾರೆ ನಾಳೆ. ಅವರು ಕೂಡ ಪ್ರೋಟೋಕಾಲ್ ಏನು ಟೈಮಿಂಗ್ ಇದೆ 10 ಗಂಟೆಯಿಂದ 12 ಗಂಟೆ ತನಕ ಅಷ್ಟರೊಳಗೆ ಬರ್ತಾರೆ ಅಂತ ತಾವೇ ಏನಾದ್ರು ರಿಕ್ವೆಸ್ಟ್ ಮಾಡಿದ್ರಾ? ಇಲ್ಲ ಏನು ಸರ್ ಇದು ವಿಶೇಷ? ಇಲ್ಲ, ನಾವೇ ಹೇಳಿದ್ವಿ ಸರ್ ಈ 11 ಗಂಟೆ ರೇಂಜಲ್ಲಿ ಬನ್ನಿ ಅಂತ ನಾವೇ ರಿಕ್ವೆಸ್ಟ್ ಮಾಡಿದ್ವಿ. ಅವರು ಅದೇ ರೀತಿಯಾಗಿ 11 ಗಂಟೆಗೆ ಟೈಮ್ಗೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಅದೇ ಟೈಮ್ ಒಳಗಡೆನೆ ಅವರು ನಾವು ಮಾಡಿರೋ ಗೈಡ್ಲೈನ್ಸು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಅದರಿಂದ ವಿನಾಯಿತಿ ಇದೆ. ಅವರು ಗವರ್ನರು ಅವರಿಗೆಲ್ಲ ನಾವು ವಿನಾಯಿತಿ ಕೊಟ್ಟಿದ್ದೇವೆ, ಚೀಫ್ ಜಸ್ಟಿಸು ಅವರಿಗೆಲ್ಲ. ಆದರೂ ಕೂಡ ಒಂದು ಗೈಡ್ಲೈನ್ಸ್ಗೆ ಒಂದು ಗೌರವ ಕೊಟ್ಟು ಅವರು ಕೂಡ ಅದೇ ಟೈಮ್ಗೆ ಬರ್ತಾ ಇದ್ದಾರೆ. ಜನನೂ ಅವ್ರು ಬರಬೇಕು ಅನ್ನೋದು ಜನಗಳ ಅಪೇಕ್ಷೆ.
ಜನಗಳ ಅಪೇಕ್ಷೆಗೆ ಸ್ಪಂದಿಸಿ ಅವರು ಬರ್ತಾ ಇದ್ದಾರೆ. ನಮಗೂ ಸಂತೋಷ ಇದೆ ಅವರ ಭೇಟಿ, ಮತ್ತು ಅಷ್ಟೇ ನಮಗೆ ಅವ್ರ ಭೇಟಿನೂ ಮುಖ್ಯ, ಜನಗಳು ಬರ್ತಾ ಇರೋದು ಅದು ಕೂಡ ಮುಖ್ಯ. ಎಲ್ಲವನ್ನು ನಿರ್ವಹಣೆ ಮಾಡ್ತೇವೆ. ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೋದ ವರ್ಷ ಅಧಿಕಾರಿಗಳ ನಡುವೆನೇ ಸ್ವಲ್ಪ ಕೋಆರ್ಡಿನೇಷನ್ ಸಮಸ್ಯೆ ಇತ್ತು, ಈ ಬಾರಿ ಅದು ಇಲ್ಲ. ಎಲ್ಲ ಅಧಿಕಾರಿಗಳು ಒಂದೇ ಮನಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾರೆ, ಒಂದೇ ಸಂಕಲ್ಪದಿಂದ ಕೆಲಸ ಮಾಡ್ತಾ ಇದ್ದಾರೆ. ಚೆನ್ನಾಗಿ ನಡೆದಿದೆ. ಟೈಮ್ ಜಾಸ್ತಿ ತಗೊಳ್ತಾ ಇದೆ, ಆದರೆ ಚೆನ್ನಾಗಿ ನಡೆದಿದೆ. ಬಂದವರು ಕೂಡ ಎಲ್ಲರೂ ಒಂದು ಮಾತು ಹೇಳಿದರು, ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅಂತ. ಸೊ ಚೆನ್ನಾಗಿ ನಡೆದಿದೆ. ಟೈಮ್ ಸ್ವಲ್ಪ ಇವತ್ತಿಂದ ಜಾಸ್ತಿ ಆಗಿದೆ. VIP ಬ್ರೇಕ್ ಏನು ಶಿಷ್ಟಾಚಾರ ಐತೆ ಅದಕ್ಕೊಂದು ಸ್ವಲ್ಪ ಬ್ರೇಕ್ ಹಾಕಿದ್ದೀರಾ. ಜನಸಾಮಾನ್ಯರಿಗಂತೂ ಸಾಕಷ್ಟು ಜನ ಖುಷಿ ಪಡ್ತಾ ಇದ್ದಾರೆ ಅಂತ ಬಂದಂಥವ್ರು ಸುಮಾರಕ್ಕೆ 180 ಇರ್ಬೋದು, 90% ಜನ ಖುಷಿ ಪಡ್ತಾ ಇದ್ದಾರೆ. ನಾವು ಕೆಲವರು VIP ಬಂದೇ ಮಾಡಿದ್ದೀವಿ ಅಂತ ತಿಳ್ಕೊಂಡಿದ್ದಾರೆ. ಆ ರೀತಿ ಬಂದೇನು ಮಾಡಿಲ್ಲ. ಲಾಸ್ಟ್ ಟೈಮು ಯದ್ವಾ ತದ್ವಾ ದುರುಪಯೋಗ ಆಗಿತ್ತು, ಅದಕ್ಕೆ ಕಡಿವಾಣ ಹಾಕಿದ್ದೇವೆ. ಹಿಂದೆ ಏನಿತ್ತು ಅದರಲ್ಲಿ ಈಗ ಒಂದು 10% ಅಷ್ಟಕ್ಕೆ ಸೀಮಿತ ಮಾಡಿ ಅದಕ್ಕೊಂದು ಟೈಮಿಂಗ್ ಫಿಕ್ಸ್ ಮಾಡಿ, ಆದರೆ ಪ್ರಯಾರಿಟಿ ಈ 2 ಗಂಟೆ ಮಾತ್ರ VIP ಆದ್ಯತೆ, ಇನ್ನು ಉಳಿದಿದ್ದ ಟೈಮಲ್ಲಿ ಎಲ್ಲ ಟೈಮಲ್ಲಿ ಜನರಲ್ ಪಬ್ಲಿಕ್ಗೆ ಆದ್ಯತೆ ಕೊಟ್ಟಿದ್ದೇವೆ, ಬರುವಂಥ ಸಾಮಾನ್ಯ ಜನರಿಗೆ ಆದ್ಯತೆ ಕೊಟ್ಟಿದ್ದೇವೆ. ಹಂಗಾಗಿ ಇಲ್ಲಿ ಬಂದವರು ತುಂಬ ಜನ ನನಗೆ ಹೇಳಿದರು ಮಾತಾಡ್ತಾ, ನಮ್ಮ ದೇವಿನ ನಮಗೆ ವಾಪಸ್ ಸಿಕ್ಕಿದೆ ಅಂತ, ನಮ್ಮ ದೇವಿ ನಮಗೆ ವಾಪಸ್ ಸಿಕ್ಕಿದೆ ಅನ್ನೋ ಮಾತನ್ನು ಸುಮಾರು ಜನ ಇಲ್ಲಿ ಬಂದಂಥವ್ರು ಹೇಳಿದರು. ಅದು ಹಾಗೆ ಇರಬೇಕು. ಯಾರ್ದೋ ಕೆಲವ್ರದ್ದು ಕೈಯಲ್ಲಿ ಸಿಕ್ಕಾಕೊಳ್ಬಾರ್ದು. ದೇವಿ ಎಲ್ಲರಿಗೂ ಸೇರಿದಂಥವಳು, ಎಲ್ಲರಿಗೂ ಸಿಗಬೇಕು. ಅದು ಜನಗಳ ಬಾಯಲ್ಲೇ ಬರ್ತಾ ಇದೆ, ಅದು ಸಂತೋಷ.